ನೀವೇನಾದರೂ ಪಂಚರ್ ಶಾಪ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಅದು ಹಳ್ಳಿಲಾಗಿರ್ಬೋದು, ಸಿಟಿಲಾಗಿರ್ಬೋದು, ಅಥವಾ ರೋಡ್ ಸೈಡಲ್ಲಾದರೂ ಆಗಿರಬಹುದು. ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಕಂಪ್ಲೀಟಾಗಿ ನೋಡಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸುನಿಲ್ ಬೆಳಗಲ್ ವಿಡಿಯೋಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪಂಚರ್ ಶಾಪ್ ಸ್ಟಾರ್ಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಈಗಿನ ಕಾಲದಲ್ಲಿ ಗಾಡಿ ಇಲ್ಲ ಅಂದರೆ ಕೈಕಾಲೇ ಆಡಲ್ಲ. ಇನ್ನು ಆ ಗಾಡಿಯ ಚಕ್ರದಲ್ಲಿ ಗಾಳಿ ಇಲ್ಲ ಅಂದರೆ ಆ ಗಾಡಿನೂ ಅಲ್ಲಾಡಲ್ಲ. ನಮಗೆ ಗಾಡಿ ಎಷ್ಟು ಮುಖ್ಯನೋ ಆ ಗಾಡಿಯ ಚಕ್ರಕ್ಕೆ ಗಾಳಿನೂ ಅಷ್ಟೇ ಮುಖ್ಯ. ಹಂಗೋ ಹಿಂಗೋ ಯಾಮರಿಸಿ ತಪ್ಪಿಸ್ಕೊಂಡು ಹೋಗೋ ಗಾಳಿನ ಹಿಡಿದು ಕಟ್ಟಾಕೋದೇ ಪಂಚರ್ ಶಾಪ್ ಅವರ ಕೆಲಸ. ಹಾಗಾದರೆ ಬನ್ನಿ, ಈ ಗಾಳಿಯನ್ನು ಕಟ್ ಹಾಕೋ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದು ಹೇಗೆ ಅಂತ ಹಂತ ಹಂತವಾಗಿ ಟಾಪಿಕ್ಗಳ ಮುಖಾಂತರ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ವಿಡಿಯೋದ ಟಾಪಿಕ್ಸ್ ಹೀಗಿದೆ. ಮೊದಲಿಗೆ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದಕ್ಕೆ ಬೇಕಾಗುವ ಬೇಸಿಕ್ ರಿಕ್ವೈರ್ಮೆಂಟ್ಗಳೇನು, ಮತ್ತು ಅವುಗಳಿಗೆ ತಗಲುವ ಬಂಡವಾಳ ಎಷ್ಟು, ಹಾಗೆ ಕೊನೆಯದಾಗಿ ನಮಗೆ ಸಿಗುವ ಲಾಭ ಎಷ್ಟು ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಬೇಸಿಕ್ ರಿಕ್ವೈರ್ಮೆಂಟ್ ಆಗಿ ನಮಗೆ ಒಂದು ಶಾಪ್ ಬೇಕಾಗುತ್ತೆ, ಹಾಗೆ ಒಂದು ಏರ್ ಕಂಪ್ರೆಸರ್ ಬೇಕಾಗುತ್ತೆ, ಮತ್ತು ಒಂದು ಹೆವಿ ಡ್ಯೂಟಿ ಜಾಕ್ ಬೇಕಾಗುತ್ತೆ, ಹಾಗೆ ಪಂಚರ್ ರಿಪೇರ್ ಕಿಟ್ ಮತ್ತು ಟೂಲ್ ಕಿಟ್ ಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಒಬ್ಬರು ಅಥವಾ ಇಬ್ಬರು ಹೆಲ್ಪರ್ಸ್ ಬೇಕಾಗ್ತಾರೆ. ಹಾಗಾದರೆ ಬಂಡವಾಳ ಎಷ್ಟು? ಸ್ನೇಹಿತರೆ, ಈ ಒಂದು ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಸಂಪೂರ್ಣವಾಗಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೇಗೆ ಅಂತೀರಾ? ನಂಬರ್ 1, ನೀವು ಚೂಸ್ ಮಾಡುವ ಶಾಪ್ನ ಸ್ಥಳದ ಆಧಾರದ ಮೇಲೆ ನಿಮ್ಮ ಬಾಡಿಗೆ ಹಾಗೂ ಡೆಪಾಸಿಟ್ ವ್ಯತ್ಯಾಸವಾಗುತ್ತೆ. ನಂಬರ್ 2, ಏರ್ ಕಂಪ್ರೆಸರ್ ಹೊಸ ತಗೋತಿರೋ ಅಥವಾ ಸೆಕೆಂಡ್ ಹ್ಯಾಂಡ್ ತಗೋತಿರೋ ನಿಮಗೆ ಬಿಟ್ಟಿದ್ದು. ನಂಬರ್ 3, ಜಾಕ್. ನೀವು ಹೆವಿ ವೆಹಿಕಲ್ಸ್ ಅಂದರೆ ಟ್ರಕ್, ಬಸ್ ಈ ತರಹದ ವಾಹನಗಳ ಪಂಚರ್ ರಿಪೇರಿ ಮಾಡ್ತೀರಾ ಅನ್ನೋದಾದರೆ ಹೆವಿ ಟನ್ನೇಜ್ ಕೆಪಾಸಿಟಿ ಇರುವಂತಹ ಜಾಕ್ ಬೇಕಾಗುತ್ತೆ. ಅದರ ಬೆಲೆನೂ ಸಹ ಜಾಸ್ತಿ. ಇಲ್ಲ ಗುರು, ನಾನು ಬರೀ ಸಣ್ಣ ಗಾಡಿಗಳ ಪಂಚರ್ ತೆಗಿತೀನಿ ಅನ್ನೋದಾದರೆ ದೊಡ್ಡ ಜಾಕ್ ಬೇಕಾಗಿಲ್ಲ. ನಂಬರ್ 4, ಟೂಲ್ ಕಿಟ್. ಹೆವಿ ವೆಹಿಕಲ್ಗಳ ಟೈಯರ್ ಓಪನ್ ಮಾಡೋಕ್ಕೆ ಮ್ಯಾನ್ಯುಯಲ್ ಕಿಟ್ ಕೂಡ ಇದೆ, ಹಾಗೆ ಮಷೀನ್ ಕೂಡ ಇದೆ. ಯಾವ ಚೂಸ್ ಮಾಡ್ತೀರೋ ಅದು ನಿಮಗೆ ಬಿಟ್ಟಿದ್ದು. ನಂಬರ್ 5, ಹೆಲ್ಪರ್ಸ್ಗಳ ಸಂಬಳ ನಿಮ್ಮ ಇಚ್ಛೆ. ಹಾಗಾದರೆ ಲಾಭ ಎಷ್ಟು? ಸ್ನೇಹಿತರೆ, ಈ ಗಾಳಿ ಕಟ್ ಹಾಕೋ ಬಿಸ್ನೆಸ್ಸಲ್ಲಿ ಬರೋದೆಲ್ಲ ಲಾಭನೇ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅನ್ನೋದು ಬಿಟ್ಟರೆ ಬೇರೆ ಯಾವ ಖರ್ಚು ಇರಲ್ಲ. ಗಾಡಿಗಳಿಗೆ ತಕ್ಕಂತೆ ಪಂಚರ್ ರಿಪೇರ್ ಚಾರ್ಜ್ ಕೂಡ ವ್ಯತ್ಯಾಸ ಆಗುತ್ತೆ. ಉದಾಹರಣೆಗೆ, ಬೈಕಿಗೆ ಒಂದು ರೇಟು, ಕಾರ್ಗೆ ಒಂದು ರೇಟು, ಟ್ಯೂಬ್ಲೆಸ್ ಟೈರ್ಗೆ ಒಂದು ರೇಟು, ಟ್ಯೂಬ್ ಟೈರ್ಗೆ ಒಂದು ರೇಟು. ಅಷ್ಟೇ ಯಾಕೆ, ಹೆವಿ ವೆಹಿಕಲ್ಸ್ಗಳ ರೇಟ್ ಚಾರ್ಟೇ ಬೇರೆ. ಅದರ ಜೊತೆಗೆ ನೀವು ಟ್ಯೂಬ್ಗಳನ್ನು ಸೇಲ್ ಮಾಡಬಹುದು, ಹಾಗೆ ಹೆವಿ ವೆಹಿಕಲ್ಸ್ಗಳಿಗೆ ಗ್ರೀಸಿಂಗ್ ಮಾಡಬಹುದು, ಮತ್ತು ಕಾರ್ ಬೈಕ್ಗಳಿಗೆ ಇಂಜಿನ್ ಆಯಿಲ್ ಚೇಂಜ್ ಮಾಡಬಹುದು. ಹೀಗೆ ಒಂದ ಎರಡ ಇನ್ನೂ ಹಲವಾರು ತರಹ ಕೆಲಸ ಮಾಡಿ ಲಾಭ ಗಳಿಸಬಹುದು. ಅಂದಾಜಾಗಿ ಹೇಳೋದಾದರೆ ತಿಂಗಳಿಗೆ 30,000 ರಿಂದ 50,000 ಸಂಪಾದನೆಗೆ ಮೋಸ ಇಲ್ಲ. ಹಾಗಂತ ಎಲ್ಲರೂ ಇಷ್ಟೇ ಗಳಿಸ್ತೀರಾ ಅಂತ ಅಲ್ಲ. ನಿಮ್ಮ ಅಂಗಡಿಯ ಜಾಗ ಮತ್ತು ನಿಮ್ಮ ಕರಕುಶಲತೆಯ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಅರ್ಥ ಆಯ್ತಲ್ವಾ ವೀಕ್ಷಕರೇ? ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಬಿಸ್ನೆಸ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.